ಲೋಕಸಭೆಗೆ ಕಳಿಸಿದ್ರೆ ನಿಮ್ಮ ಧ್ವನಿಯಾಗಿ ಕೆಲಸ ಮಾಡ್ತಾರ? ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಪ್ರಸ್ತಾಪ ಮಾಡ್ತಾರ? ಕರ್ನಾಟಕದ ಕನ್ನಡಿಗರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನ ಪ್ರಸ್ತಾಪಿಸಿ ಕೇಂದ್ರ ಸರ್ಕಾರದ ಗಮನವನ್ನು ಸೆಳೀತಕ್ಕಂಥ ಕೆಲಸವನ್ನ ಮಾಡ್ತಾರ? ಆದರೆ ಲಕ್ಷ್ಮಣ್ಣಿಗೆ ಆ ಸಾಮರ್ಥ್ಯ ಇದೆ. ಲಕ್ಷ್ಮಣ್ಣಿಗೆ ಧೈರ್ಯವಂತ, ಜನಪರವಾದಂತ ಕಾಳಜಿ ಇಟ್ಕೊಂಡಿರ್ತಕ್ಕಂಥವ್ರು, ನಾಡಿನ ಬಗ್ಗೆ ಕಾಳಜಿ ಇಟ್ಕೊಂಡಿರ್ತಕ್ಕಂಥವ್ರು. ಇಂಥವರು ಲೋಕಸಭೆಗೆ ಹೋದ್ರೆ ಸಮರ್ಥವಾಗಿ ನಿಮ್ಮನ್ನ ಪ್ರತಿನಿಧಿಸ್ತಾರೆ ಅಂತಕ್ಕಂಥ ಮನವಿಯನ್ನ ನಿಮ್ಮಲ್ಲಿ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಈಗ ಅವ್ರು ಏನೂ ಮಾಡಲಿಲ್ಲ ಬಿಜೆಪಿಯವರು. ಅವರನ್ನ ಬೈಕಂಡ್ ತಿರುಗಾಡ್ತಾ ಇದ್ದಂತ ಜೆಡಿಎಸ್ನವರು ಬಿಜೆಪಿಯವ್ರ ಜೊತೆ ಶಾಮೀಲಾಗ್ಬಿಟ್ಟಿದ್ದಾರೆ ಈ ಸಾರಿ. ನಿಮಗೆ ಗೊತ್ತಾ, 2018ರಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ರು, ಸಮ್ಮಿಶ್ರ ಸರ್ಕಾರದ ಮುಖ್ಯಮಂತ್ರಿ ಆಗಿದ್ರು. ನಾವು 80 ಜನ ಗೆದ್ದರೂ ಕೂಡ, ಇವರು 37 ಜನ ಗೆದ್ದಿದ್ರು ಕೂಡ ಕುಮಾರಸ್ವಾಮಿನೇ ಮುಖ್ಯಮಂತ್ರಿ ಮಾಡಿದ್ದು. ಯಾಕಂತಂದ್ರೆ ಕುಮಾರಸ್ವಾಮಿ ಬಿಜೆಪಿ ಜೊತೆ ಹೋಗಬಾರದು ಅನ್ನೋ ಕಾರಣಕ್ಕೋಸ್ಕರ ಅವರನ್ನೇ ಮುಖ್ಯಮಂತ್ರಿ ಮಾಡಿದ್ದು. ದೇವೇಗೌಡರು ಕೂಡ ಒಪ್ಕೊಂಡು ಬಿಜೆಪಿ ಜೊತೆ ಹೋಗಲ್ಲ, ನಾವು ಕಾಂಗ್ರೆಸ್ ಜೊತೆ ಇರ್ತೀವಿ ಅಂತೇಳಿ ಅವ್ರ ಮಗನ್ನ ಮುಖ್ಯಮಂತ್ರಿ ಮಾಡಿದ್ರು. 1 ವರ್ಷ 2 ತಿಂಗಳು ಸರ್ಕಾರ ನಡೀತು. ನಾವು ಎಲ್ಲ ಬೆಂಬಲವನ್ನ ಕೊಟ್ಟಿದ್ದು ಅವರಿಗೆ. ಕುಮಾರಸ್ವಾಮಿ ಅವರ ಸರ್ಕಾರ ತೆಗೆದಾಕ್ತವ್ರು ಯಾರು? ಮಿಸ್ಟರ್ ಯಡಿಯೂರಪ್ಪ. ಮಿಸ್ಟರ್ ಯಡಿಯೂರಪ್ಪ ಈಗ ಯಾರ ಜೊತೆ ಸೇರ್ಕೊಂಡಿದ್ದಾರೆ? ಯಾರು ಇವ್ರ ಸರ್ಕಾರವನ್ನ ತೆಗೆದುಹಾಕಿದ್ರು ಅವ್ರ ಜೊತೆನಲ್ಲಿ ಈಗ ಬಾಯಿ 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 ಬಾಯಿ. ಇವ್ರಿಗೇನಾದ್ರೂ ಸ್ವಲ್ಪ ಆದ್ರೂ ಕೂಡ ಆತ್ಮಗೌರವ ಇದ್ದಿದ್ರೆ ಕುಮಾರಸ್ವಾಮಿಗಾಗ್ಲಿ ದೇವೇಗೌಡರಿಗಾಗ್ಲಿ ಬಿಜೆಪಿಯವ್ರ ಜೊತೆ ಯಾವ ಕಾರಣಕ್ಕೂ ಹೋಗಬಾರ್ದಾಗಿತ್ತು. ಕುಮಾರಸ್ವಾಮಿ ಅವರಿಂದ ಬೈಲಿ ನಡಿ. ಕುಮಾರಸ್ವಾಮಿ ಸರ್ಕಾರ ತೆಗೆದಾಕ್ತವ್ರ ಜೊತೆನಲ್ಲಿ ಇವತ್ತು ಸೇರ್ಕೊಂಡು ದೇವೇಗೌಡರು ಎಲ್ಲಿವರೆಗೆ ಹೇಳ್ತಾರೆ ಅಂತಂದ್ರೆ, ನನಗೂ ನರೇಂದ್ರ ಮೋದಿ ಅವರಿಗೂ ಅವಿನಾವಭಾವ ಸಂಬಂಧ ಇದೆ, ನನ್ನನ್ನ ಬಹಳ ಪ್ರೀತಿಸ್ತಾರೆ ಇದು ದೇವೇಗೌಡರು ಹೇಳೋದು. ನಾನು ದೇವೇಗೌಡರ ಜೊತೆಯಲ್ಲಿ ಸುಮಾರು ವರ್ಷಗಳ ಕಾಲ ಇದ್ದವನು. ಜನತಾದಳ ಹೆಂಗಾಯ್ತು ಅಂತ ಗೊತ್ತಾ ನಿಮಗೆ? 2019ರಲ್ಲಿ ಆ 2009ರಲ್ಲಿ ಜನತಾದಳ ವಿಭಜನೆ ಆಯಿತು. ಜೆ.ಎಚ್. ಪಟೇಲ್, ಬೈರೇಗೌಡ, ಎಂಪಿ ಪ್ರಕಾಶ್, ಸಿಂಧಿಯಾ, ರಾಮಕೃಷ್ಣ ಹೆಗಡೆ, ಬೊಮ್ಮಾಯಿ ಅವರೆಲ್ಲ ಸೇರಿ ಬಿಜೆಪಿಯವರ ಜೊತೆ ಹೋಗ್ತೀವಿ ಅಂತಂದ್ರು. ಆಗ ನಾನು, ದೇವೇಗೌಡರು, ಲಕ್ಷ್ಮೀ ಸಾಗರ್, ವೆಂಕಟೇಶ್, ಮಹದೇವಪ್ಪ, ಬಿ.ಆರ್. ಪಾಟೀಲ್, ಕೃಷ್ಣಮೂರ್ತಿ, ಸೋಮಶೇಖರ್ ನಾವೆಲ್ಲರೂ ಕೂಡ ಹೋಗ್ಲಿಲ್ಲ, ಜೆಡಿಯುಗೆ ಹೋಗ್ಲಿಲ್ಲ.
ನಾನು ಹೇಳಿದೆ ದೇವೇಗೌಡ್ರೆ ನಾವು ಎಲ್ಲ ಸೇರಿ ಬೇರೆ ಪಕ್ಷ ಮಾಡೋಣ. ಜೆಡಿಎಸ್ ಪಕ್ಷ ಅವತ್ತು ಆಯಿತು. ಅದರ ಫೌಂಡರ್ ಪ್ರೆಸಿಡೆಂಟ್ ನಾನು, ಸಿದ್ದರಾಮಯ್ಯ. ಗೊತ್ತಾಯ್ತಲ್ಲ? ಆದರೆ ದೇವೇಗೌಡರು ನ್ಯಾಷನಲ್ ಪ್ರೆಸಿಡೆಂಟ್ ಆದರು, ನಾನು ಸ್ಟೇಟ್ ಪ್ರೆಸಿಡೆಂಟ್ ಆದೆ. 6 ವರ್ಷಗಳ ಕಾಲ ಪ್ರೆಸಿಡೆಂಟ್ ಆಗಿ ಜೆಡಿಎಸ್ ಅನ್ನು ಕಟ್ಟತಕ್ಕಂಥ ಕೆಲಸವನ್ನ ಮಾಡಿದ್ದೆ. ಜೆಡಿಎಸ್ ಪಕ್ಷವನ್ನು ಕಟ್ಟತಕ್ಕಂಥ ಮಾಡಿದ್ದೆ. ಆದರೆ ಎಲ್ಲ ಕಡೆ ಪ್ರಚಾರ ಮಾಡ್ತಾರೆ, ಸಿದ್ದರಾಮಯ್ಯ ನಮ್ಮನ್ನು ಬಿಟ್ಟು ಹೊಂಟೋದ್ರು, ಸಿದ್ದರಾಮಯ್ಯ ನಮ್ಮನ್ನು ಬಿಟ್ಟು. ನಾನು ಬಿಡ್ಲಿಲ್ಲ, ನನ್ನನ್ನ ಪಕ್ಷದಿಂದ ಹೊರಗಾಕಿದ್ರು. ಇದನ್ನು ತಿಳ್ಕೋಬೇಕು ನೀವು. ಹರೀಶ್ ಗೌಡ, ನೀನು ಇದ್ದೇ ಆಗ ಜೆಡಿಎಸ್ ನಲ್ಲಿ. ನನ್ನನ್ನ ಐ ಆಮ್ ಎಕ್ಸ್ಪೆಲ್ಡ್ ಫ್ರಮ್ ದಿ ಪಾರ್ಟಿ. ಯಾರು ಮಾಡಿದವರು? ಮಿಸ್ಟರ್ ದೇವೇಗೌಡ. ಅವ್ರು ಹೆಂಗೆ ಅಂತಂದ್ರೆ ಉಪಯೋಗಿಸ್ಕೊಳ್ಳೋದು ಆಮೇಲೆ ಎಸೆದು ಬಿಡೋದು, ಪಾಪ ಹರೀಶ್ ಗೌಡ ಇಲ್ಲಿ ಚಾಮರಾಜ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಅಧ್ಯಕ್ಷನಾಗಿದ್ದ, ಮೈಸೂರು ನಗರ ಅಧ್ಯಕ್ಷನಾಗಿದ್ದೆ. ಇವನು ಟಿಕೆಟ್ ಕೊಟ್ರ? ಇವನು ಪ್ರಾಮಾಣಿಕವಾಗಿ ಅಧ್ಯಕ್ಷರ ಕೆಲಸ ಮಾಡಿದ್ದ. ಕೊಟ್ರೆ ಇವರಿಗೆ ಟಿಕೆಟ್? ಬೇರೆಯವರು ಕೊಟ್ಬಿಟ್ರು. ಹರೀಶ್ ಗೌಡ ಪಾಪ ಏನ್ ಮಾಡಬೇಕು? ನಗರ ಅಧ್ಯಕ್ಷರಾಗಿ ಜನತಾದಳ ಕಟ್ಟಿದ್ರೆ ಅವ್ರಿಗೆ ಟಿಕೆಟ್ ಕೊಡ್ಲಿಲ್ವಲ್ಲ, ಇವ್ರು ಯಾರಿಗೆ ರಕ್ಷಣೆ ಕೊಡ್ತಾರೆ ಹೇಳಿ ನೋಡೋಣ. ಹರೀಶ್ ಗೌಡನಿಗೆ ಟಿಕೆಟ್ ಕೊಡ್ಲಿಲ್ಲ. ನಗರ ಅಧ್ಯಕ್ಷ ನನ್ನನ್ನ ಎಕ್ಸ್ಪೆಲ್ ಮಾಡಿಬಿಟ್ರು. ಹರೀಶ್ ಗೌಡನಿಗೆ ಟಿಕೆಟ್ ಕೊಡ್ಲಿಲ್ಲ. ನೀವು ಹೇಳಿ, ಈಗ ದೇವೇಗೌಡರು ಪಾರ್ಟಿಗೆ ವೋಟ್ ಹಾಕ್ಬೇಕಾ? ಈಗ ಬಿಜೆಪಿ ಜೊತೆ ಸೇರ್ಕೊಂಡ. ಏನ್ ಹೇಳಿದ್ರು ದೇವೇಗೌಡರು 2019ರಲ್ಲಿ? ಏನಂತ ಹೇಳಿದ್ರು ಗೊತ್ತಾ? ನನಗೆ ಬಿಜೆಪಿ ಒಂದು ಕೋಮುವಾದಿ ಪಕ್ಷ, ಬಿಜೆಪಿ ಒಂದು ಕೋಮುವಾದಿ ಪಕ್ಷ, ಜಾತಿಗಳ ನಡುವೆ, ಧರ್ಮಗಳ ನಡುವೆ ಬೆಂಕಿ ಇಡ್ತಕ್ಕಂಥ ಪಕ್ಷ. ಅದಕ್ಕೋಸ್ಕರನೇ ಜೆಡಿಎಸ್ ಮಾಡಿದ್ದದು. ಜೆಡಿಎಸ್ ಅಂತಂದ್ರೆ ಜನತಾದಳ ಸೆಕ್ಯುಲರ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.